ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಇವತ್ತಿನ ಸಂಚಿಕೆ ವಿಶೇಷ ಏನಂದರೆ ಮೇಷರಾಶಿಯವರ ಲೈಫ್ ಟೈಮ್ ಫಲಾಫಲಗಳು ಹೇಗಿರುತ್ತೆ ಅಂತ ನೋಡೋಣ. ಮೇಷರಾಶಿಯವರು ಗೋಚಾರ ಫಲ ಹೇಗಿರುತ್ತೆ ಲೈಫ್ ಟೈಮ್ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಗೋಚಾರ ಫಲ ಹೇಗೆ ಇದ್ದರೂ ಸಹ ನಿಮ್ಮ ಜಾತಕದ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ಗೋಚಾರ ಫಲ ಕೇವಲ ಏನೇ ಇದ್ದರೂ ಅದು ಜನರಲ್ ಪ್ರಿಡಿಕ್ಷನ್ ಥರ ತೊಗೋಬೋದು. ನೀವು ಎಲ್ರಿಗೂ ಆಗುತ್ತೆ ಅಂತಲ್ಲ. ನಿಮ್ಮ ದಶಾಭುಕ್ತಿಗಳು ಜಾತಕದಲ್ಲಿ ದಶಾಭುಕ್ತಿಗಳು ಹೇಗೆ ನಡೀತಾ ಇದ್ದಾವೆ, ಗುರುಬಲ ಶನಿ ಬಲ ಎಲ್ಲದರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಸೊ ಇದು ಒಂದು ಜನರಲ್ ಪ್ರಿಡಿಕ್ಷನ್ ಥರ ತೊಗೋಬೋದು. ನಾವೀಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಮೇಷರಾಶಿಯವರ ದಿಕ್ಕು ಯಾವುದು ಸೂಕ್ತವಾಗಿರುತ್ತೆ ಅಂದರೆ ಪೂರ್ವ ದಿಕ್ಕು ಅವರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಮೇಷರಾಶಿಯವರ ಸಿಂಬಲ್ ಏನಪ್ಪ ಅಂದರೆ ಕುರಿಯ ಸಿಂಬಲ್. ಸೊ ಇದು ಒಂಥರ ಎಗ್ರೆಸಿವ್ ರಾಶಿ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಕುಜಗ್ರಹ ಅಧಿಪತಿಯಾಗಿರ್ತಾರೆ. ಮತ್ತು ಈ ರಾಶಿ ಅಗ್ನಿ ತತ್ವದ ರಾಶಿಯಾಗಿರುತ್ತೆ. ಇವ್ರದ್ದು ಪುರುಷ ತತ್ವ ರಾಶಿ ಕೂಡ ಹೌದು. ಮತ್ತು ಇವರು ಮುಖ ಹೇಗಿರುತ್ತೆ ಮತ್ತು ಇವರ ಬಾಡಿ ಹೇಗೆ ಕಾಣುತ್ತೆ ಅಂತ ಅನ್ನೋದಾದರೆ ದುಂಡಗಿನ ಮುಖ ಮತ್ತು ವಿಶಾಲವಾದ ದುಂಡಗಿನ ಮುಖ ಆಗಿರುತ್ತೆ. ಮತ್ತು ಇವ್ರದ್ದು ಕೋಪ ತುಂಬ ಅಂದರೆ ತುಂಬ ಬೇಗ ಬರುತ್ತೆ. ಎಗ್ರೆಸಿವ್ ಆಗಿರ್ತಾರೆ ಯಾವಾಗಲೂ. ಬಟ್ ಏನು ತುಂಬ ಒಳ್ಳೆಯದು ಇವರು ವಿಚಾರದಲ್ಲಿ ಅಂದರೆ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟು ಬೇಗ ತಣ್ಣಗಾಗ್ತಾರೆ. ಇವರಿಗೆ ಬೇಗ ಕ್ಷಮಿಸುವಂಥ ಗುಣ ಇರುತ್ತೆ. ಯಾರಾದರೂ ಇವ್ರ ಕೈಲಿ ತಪ್ಪು ಮಾಡಿ ಸಿಗಾಕೊಂಡ್ರೆ ತುಂಬ ಬೇಗ ಕೋಪ ಮಾಡ್ಕೋತಾರೆ. ಅದೇ ರೀತಿ ಬೇಗ ತಣ್ಣಗಾಗಿ ಅವ್ರನ್ನ ಕ್ಷಮಿಸುವಂಥ ಗುಣ ಸಹ ಇರುತ್ತೆ. ಇವರಿಗೆ ಒಂದೇ ಕಡೆ ಇರೋಕ್ಕೆ ಇಷ್ಟ ಆಗಲ್ಲ. ಜಾಸ್ತಿ ಸುತ್ತಬೇಕು, ತಿರುಗಾಡಬೇಕು ಅನ್ನೋದು ತುಂಬ ಇಷ್ಟ. ಮತ್ತು ಇವ್ರಿಗೆ ತುಂಬಾ ದುಡ್ಡು ದುಡಿಬೇಕು, ಸೇವ್ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಅವ್ರ ಕೈಲಿ ದುಡ್ಡು ಜಾಸ್ತಿ ದಿನ ಉಳಿಯಲ್ಲ. ಹೇಗೆ ದುಡ್ದು ಸೇವ್ ಮಾಡ್ತಾರೋ ಅದೇ ಥರ ಖರ್ಚಾಗ್ತಾ ಹೋಗುತ್ತೆ. ಮತ್ತು ಇವ್ರಿಗೆ ತುಂಬ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಯಾರಾದರೂ ಕಷ್ಟದಲ್ಲಿರ್ತಾರೆ, ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಸ್ಟ್ರೇಂಜರ್ ಅಂದರೆ ತುಂಬ ಹೆಲ್ಪ್ ಮಾಡುವಂಥ ನೇಚರ್ ಜಾಸ್ತಿ. ಮತ್ತು ಇವ್ರದ್ದು ದೃಢ ಸಂಕಲ್ಪ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಒಂದು ಕೆಲಸ ಕೈ ಹಾಕಿದ್ರೆ ಇದನ್ನು ಮಾಡೇ ಮುಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸು ಮತ್ತು ಸಂಕಲ್ಪ ಮಾಡ್ಕೊತಾರಲ್ಲ, ಅದನ್ನು ಅವರು ಯಶಸ್ವಿಯಾಗಿ ಪೂರ್ತಿ ಮಾಡ್ತಾರೆ. ಮತ್ತು ಕಷ್ಟಪಟ್ಟು ದುಡಿದು ಅವರು ಯಶಸ್ವಿ ಆಗಬೇಕು. ಲಕ್ ಅನ್ನೋದು ಸ್ವಲ್ಪ ಕಮ್ಮಿನೇ ಇವರಿಗೆ. ಏನೇ ಒಂದು ಕೆಲಸದಲ್ಲಿ ವೃದ್ಧಿ ಆಗಬೇಕು ಅಂದರೂ ಸಹ ಅವರು ಕಷ್ಟಪಟ್ಟು ದುಡಿಲೇಬೇಕಾಗುತ್ತೆ. ಮತ್ತು ಇವರು ಸೌಂದರ್ಯವಾಗಿ ಚೆನ್ನಾಗಿರ್ತಾರೆ, ರೂಪವಂತರಾಗಿರ್ತಾರೆ. ಮತ್ತು ಇವರಿಗೆ ಆತ್ಮವಿಶ್ವಾಸ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಮತ್ತು ಇವರು ತುಂಬ ನೆಗೆಟಿವ್ ಅಂತಂದರೆ ತುಂಬ ಹಠಮಾರಿಗಳು. ಇವರು ಯಾರದೇ ಮಾತನ್ನು ಕೇಳಲ್ಲ ಸ್ವಲ್ಪ. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ರೂಢಿಸ್ಕೋಬೇಕು. ನಾನು ಆಗಲೇ ಹೇಳಿದ ರೀತಿ ಕೈ ಹಿಡಿದ ಕೆಲಸನ ಅದನ್ನು ಅರ್ಧಕ್ಕೆ ನಿಲ್ಲಿಸೋ ಅಂಥ ಚಾನ್ಸಸ್ ಇರಲ್ಲ. ಅದನ್ನು ಮಾಡೇ ತೀರ್ತಾರೆ. ಮತ್ತು ಅದನ್ನು ಗೋಲ್ ರೀಚ್ ಆಗಿ ಆ ಗೋಲ್ ರೀಚ್ ಆಗುವಂಥ ಕೆಪಾಸಿಟಿ ಅವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮತ್ತು ಇವರಿಗೆ ಫ್ರೆಂಡ್ಸ್ ಸರ್ಕಲ್ ತುಂಬಾ ಇರ್ತಾರೆ. ಮತ್ತು ಇವ್ರಿಗೇನು ನೆಗೆಟಿವ್ ಅಂತಂದರೆ ಚಂಚಲ ಮನಸ್ಸಿನವರು. ಯಾವುದೇ ರೀತಿ ಏನಾದರೂ ಡಿಸಿಷನ್ ತೊಗೋಬೇಕು ಅಂತಂದರೆ ಹಿಂಗೆ ಮಾಡಲ ಹಂಗೆ ಮಾಡಲ ಅಂತ ನೂರಾರು ರೀತಿ ಯೋಚನೆ ಮಾಡಿ ಚಂಚಲವಾಗಿ ತುಂಬ ಕಾಮಾಗಿ ಯೋಚನೆ ಮಾಡಲ್ಲ. ಆತುರದ ಡಿಸಿಷನ್ ತೊಗೊಂಡು ಯಾವಾಗಲೂ ಇವ್ರದ್ದು ಮೈಂಡ್ ಫ್ಲಕ್ಚುವೇಟ್ ಆಗ್ತಾನೇ ಇರುತ್ತೆ. ಮತ್ತು ಇವರಿಗೆ ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಸಾಧಿಸೇ ತೀರಬೇಕು ನಾನು ಅನ್ನುವಂಥ ಗುಣ ಇರುತ್ತೆ. ಮತ್ತು ಇವರು ದೈವ ಭಕ್ತರು ಕೂಡ. ದೇವರಿನಲ್ಲಿ ಭಕ್ತಿ ಜಾಸ್ತಿ ಇವರಿಗೆ. ಮತ್ತು ಇವರಿಗೆ ರತ್ನಗಳು ಯಾವ್ಯಾವ ಆಗಿ ಬರುತ್ತೆ ಅನ್ನೋದಾದರೆ ಹವಳ, ಕನಕ ಪುಷ್ಯ, ಮಾಣಿಕ್ಯ ಇವೆಲ್ಲ ತುಂಬ ಚೆನ್ನಾಗಿ ಆಗಿಬಿಡುತ್ತೆ. ಇವ್ರ ಲಕ್ಕಿ ಕಲರ್ಸ್ ಯಾವುದು ಅಂದರೆ ಬಿಳಿ ಮತ್ತು ಕೆಂಪು. ಇವ್ರು ಜಾಸ್ತಿ ಕೆಂಪು ಬಟ್ಟೆಗಳನ್ನು ಹಾಕಿದ್ರೆ ಯಾವುದಾದ್ರೂ ಕೆಲಸಕ್ಕೆ ಇಂಟರ್ವ್ಯೂ ಹೋಗೋದಾಗಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ಕೆಂಪು ವಸ್ತ್ರವನ್ನು ಧರಿಸಿದ್ರೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಇವರಿಗೆ ಲಕ್ಕಿ ಡೇಸ್ ಯಾವುದು ಅಂತ ಅಂದರೆ ಭಾನುವಾರ ಮತ್ತು ಮಂಗಳವಾರ. ಮದುವೆ ಆಗಬೇಕು ಅಥವಾ ಏನಾದರೂ ಫಂಕ್ಷನ್ ಇಟ್ಕೋಬೇಕು ಅಂದರೆ ಭಾನುವಾರ ಮಾಡಿಕೊಂಡ್ರೆ ಒಳ್ಳೆಯದು. ಮಂಗಳವಾರ ಅಂತೂ ಯಾರೂ ಮಾಡಲ್ಲ, ಅದಕ್ಕೋಸ್ಕರ. ಮತ್ತು ಇವರು ಹನುಮಂತ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿದ್ರೆ ಯಾವುದೇ ಕಷ್ಟ ಆಗಲಿ ಏನೇ ಆಗಲಿ ಅದು ತಟ್ಟಂತ ಮಾಯ ಆಗುತ್ತೆ ಅಥವಾ ಆ ಸಮಸ್ಯೆಯ ಗಂಭೀರ್ಯತೆ ಕಮ್ಮಿ ಆಗುತ್ತೆ. ಮತ್ತು ಇವರಿಗೆ ಲಕ್ಕಿ ನಂಬರ್ಸ್ ಯಾವುದು ಅಂದರೆ 6 and 9. 6 and 9ನ ಇವ್ರು ಯಾವಾಗಲೂ ಯೂಸ್ ಮಾಡ್ತಾ ಬಂದರೆ ಅವರಿಗೆ ಒಳ್ಳೆಯದಾಗುತ್ತೆ. ಮತ್ತು ಇವರು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ. ಏನು ಅಂತ ಹಿಂದೆ ಮುಂದೆ ನೋಡಲ್ಲ, ಮನಸ್ಸಿಗೆ ಏನು ಬರುತ್ತೆ ಪಟ್ ಅಂತ ಹೇಳ್ತಾರೆ. ಮತ್ತು ಇವರು ನಾಯಕತ್ವದ ಗುಣ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ರಾಜಕೀಯದಲ್ಲಿ ಟ್ರೈ ಮಾಡ್ಬೋದು. ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅವರಿಗೆ. ಹಾಗೆ ಕೂಡ ಸ್ವಲ್ಪ ಡೌನ್ ಟು ಅರ್ತ್ ಕೂಡ ಇವರು. ಮತ್ತು ಸಹನೆ ಕಮ್ಮಿ, ಆತುರ ಜಾಸ್ತಿ. ಇವರಿಗೆ ಸಹನೆ ಅನ್ನೋದು 1% ಆದರೆ ಆತುರ ಅನ್ನೋದು 99% ಇರುತ್ತೆ. ಸ್ವತಂತ್ರವಾಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ. ಬಟ್ ಅಲ್ಲಿ ಅಕ್ಕಪಕ್ಕ ಇರುವಂಥ ಜನಗಳು ಇವರಿಗೆ ಅದನ್ನು ಅಲೌ ಮಾಡಲ್ಲ. ಯಾವಾಗಲೂ ಹಿಡಿದಿಟ್ಕೊಳ್ಳುವಂಥ ಜನರು ಇವ್ರಿಗೆ ಸಿಗ್ತಾರೆ. ಮತ್ತು ಇವರಿಗೆ ಆರೋಗ್ಯದಲ್ಲಿ ಹೇಗಿರುತ್ತೆ
ಅನ್ನೋದಾದರೆ ಪಿತ್ತ ರೋಗಗಳು ಜಾಸ್ತಿ, ಯಾವಾಗಲೂ ತಲೆನೋವಿರುತ್ತೆ ಮತ್ತು ಸಣ್ಣ ವಯಸ್ಸಿನಲ್ಲಿ ಬಿದ್ದು ತಲೆ ಏಟು ಮಾಡ್ಕೊಳ್ಳೋದು ಅಂಥದ್ದೆಲ್ಲ ಆಗುತ್ತೆ. ಮತ್ತು ತುಂಬ ಧೈರ್ಯಶಾಲಿಗಳು ಸಹ ಹೌದು.